Deputy Chief Minister DK Shivakumar and Energy Minister KJ George visited Tumkuru to inaugurate Asia's largest solar park at Tirumani in Pavagada Taluk. He also said solar plant generates 2400 megawatts of electricity. This power facility demonstrates Karnataka's dedication to renewable energy and sustainable development. It also demonstrates our leadership in the use of clean green energy sources. DK Shivakumar also said the government is ready to develop and expand the solar park if the farmers and people living in the vicinity are willing to voluntarily give up their land, and he would submit a proposal to the central government. Rajasthan was a competition. So George ಅವರಿಗೆ ಆದೇಶ ಕೊಟ್ಟಿದ್ದಾರೆ. ನಾವು ಇದನ್ನ ಎನರ್ಸ್ ಮಾಡಬೇಕು ನಮ್ಮ ಕೆಪಾಸಿಟಿನ. ಸೊ ಅದಕ್ಕೆ ರೈತರು ಕೂಡ ಇಲ್ಲಿ ನಾವು ಒಂದು 10,000 ಎಕರೆ ಕೊಡ್ತೀವಿ ಅಂತ ಬಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಕೆಪಾಸಿಟಿನ ಇಲ್ಲಿ ಸೋಲಾರಿಂದ ಜಾಸ್ತಿ ಮಾಡಲಿಕ್ಕೆ ಜಾರ್ಜ್ ಅವರು ನೇತೃತ್ವದಲ್ಲಿ ಆ ಯೋಜನೆ ನಡೀತಿದೆ. ನಮ್ಮ ರೈತರು ಹಿಂದೆ ಏನು ಕಂಡೀಷನ್ ಇದೆ ಅದೇ ಕಂಡೀಷನಲ್ಲಿ ಬಂದರೆ ನಾವು ನಮ್ಮ ಸೋಲಾರ್ ಪಾರ್ಕನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಸೊ ನಾವು ಈ ಸೋಲಾರ್ ಪಾರ್ಕನ್ನು ಇನ್ನೂ ಒಂದು 10,000 ಇದು ಜಮೀನು ಸಿಕ್ಕಿದ್ರೆ ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಎಲ್ಲ ಥರದ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಇದೆಲ್ಲ ಇಡೀ ರಾಜ್ಯದ ಜನರು ಕೂಡ ಒಂದು ಕುಸುಮ ಯೋಜನೆ ಅಂತೇಳಿ ನಮ್ಮ ರೈತರಿಗೆ ಅಲ್ಲೇ ಪಂಪ್ ಸೆಟ್ಟನ್ನು ಇದು ಕರೆಂಟ್ ತಯಾರು ಮಾಡಿ ಅಲ್ಲೇ ರೈತರಿಗೆ ಹಚ್ಚುವಂಥ ಒಂದು ಯೋಜನೆ ಕೂಡ ಇದೆ. ಅದು ಕೂಡ ಇನ್ನು ಮುಂದಕ್ಕೆ ಜಾರ್ಜ್ ಅವರು ಹೆಚ್ಚಿಗೆ ಪ್ರಚಾರ ಮಾಡಿ ಎಲ್ಲ ತಾಲೂಕಲ್ಲಿ ಡಿಸ್ಟ್ರಿಬ್ಯೂಷನ್ಗೋಸ್ಕರ, ಯಾಕೆಂದರೆ ಡಿಸ್ಟ್ರಿಬ್ಯೂಷನ್ ಲಾಸಸ್ ಸ್ವಲ್ಪ ಜಾಸ್ತಿ ಇತ್ತು, ಹಿಂದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಇನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನೋಡಿ ಭಾಳ ಸಂತೋಷಪಟ್ಟಿದ್ದಾರೆ. ಇನ್ನು ಜನರು ಕೂಡ ಅನುಕೂಲ ಆಗ್ತಾ